ನಮ್ಮ ಬ್ರೇಕಿಂಗ್ ನ್ಯೂಸ್ಗೆ ಸೇರಿದ್ದಕ್ಕಾಗಿ ಧನ್ಯವಾದಗಳು. ಇದು ಈ ಸುದ್ದಿಯ 1 ನಿಮಿಷದ ಸಾರಾಂಶ. ನ್ಯೂಸ್ಗೆ ಸುಸ್ವಾಗತ. ಅಮೆರಿಕಾದಲ್ಲಿ ಕೆಲಸ ಮಾಡುವುದು ಈಗ ಕೇವಲ ಶ್ರೀಮಂತರ ಕನಸಾಗಿದೆಯೇ? H-1B ವೀಸಾ ಮೇಲೆ $1,00,000 ಭಾರಿ ಶುಲ್ಕ ವಿಧಿಸುವ ಮೂಲಕ ಅಮೆರಿಕ ಲಕ್ಷಾಂತರ ಭಾರತೀಯ ಟೆಕ್ ವೃತ್ತಿಪರರಿಗೆ ಆಘಾತ ನೀಡಿದೆ. ಈ ಹೊಸ ನಿಯಮ ಸೆಪ್ಟೆಂಬರ್ 21ರಿಂದ ಜಾರಿಗೆ ಬಂದಿದೆ. ಈ ಘೋಷಣೆಯಿಂದಾಗಿ ಅಮೆರಿಕಾದಲ್ಲಿ ವಾಸಿಸುತ್ತಿರುವ ಮತ್ತು ಅಲ್ಲಿಗೆ ಹೋಗಲು ಯೋಜಿಸುತ್ತಿರುವ ಸಾವಿರಾರು ಭಾರತೀಯರಲ್ಲಿ ಗೊಂದಲ ಉಂಟಾಗಿದೆ. ಕಂಪನಿಗಳು ಮತ್ತು ವ್ಯಕ್ತಿಗಳಲ್ಲಿ ಅನಿಶ್ಚಿತತೆ ಮನೆ ಮಾಡಿದೆ. ಆದರೆ ನಂತರ ವೈಟ್ ಹೌಸ್ ಇದು ಹೊಸ ಅರ್ಜಿದಾರರಿಗೆ ಮಾತ್ರ ಅನ್ವಯಿಸುತ್ತದೆ ಎಂದು ಸ್ಪಷ್ಟಪಡಿಸಿದೆ, ಅಸ್ತಿತ್ವದಲ್ಲಿರುವ ವೀಸಾ ಹೊಂದಿರುವವರಿಗೆ ಅಲ್ಲ. ಆದರೆ ಈ ಒಂದು ನಿರ್ಧಾರ ಭಾರತೀಯ ಐಟಿ ವಲಯದಲ್ಲಿ ದೊಡ್ಡ ಬಿರುಗಾಳಿ ಎಬ್ಬಿಸಿದೆ. ಈ ನಿರ್ಧಾರದ ನಂತರ ರಜೆಯ ಮೇಲೆ ಅಥವಾ ಕುಟುಂಬದ ಕಾರಣಗಳಿಗಾಗಿ ಭಾರತಕ್ಕೆ ಬಂದಿದ್ದ ಸಾವಿರಾರು ಭಾರತೀಯ ವೃತ್ತಿಪರರಲ್ಲಿ ತಕ್ಷಣವೇ ಆತಂಕ ಉಂಟಾಯಿತು. ಅವರು ಅಮೆರಿಕಾಗೆ ಮರಳಲು ಸಾಧ್ಯವಾಗುವುದಿಲ್ಲ ಎಂಬ ವದಂತಿಗಳು ಸಾಮಾಜಿಕ ಮಾಧ್ಯಮದಲ್ಲಿ ಹಬ್ಬಿದ್ದವು. ಅನೇಕ ಜನರು ತಮ್ಮ ಪ್ರಯಾಣವನ್ನು ರದ್ದುಗೊಳಿಸಿದರು ಮತ್ತು ಕೆಲವರು ತಕ್ಷಣವೇ ವಾಪಸಾತಿ ವಿಮಾನಗಳನ್ನು ಬುಕ್ ಮಾಡಿದರು. ಈ ಗೊಂದಲದ ನಡುವೆ ಭಾರತದ ವಿದೇಶಾಂಗ ವ್ಯವಹಾರಗಳ ಸಚಿವಾಲಯ ತಕ್ಷಣವೇ ಕಾರ್ಯಪ್ರವೃತ್ತವಾಗಿ ಅಮೆರಿಕಾದಲ್ಲಿರುವ ತಮ್ಮ ರಾಯಭಾರ ಕಚೇರಿಗಳು ಮತ್ತು ದೂತಾವಾಸಗಳಿಗೆ ಭಾರತೀಯ ನಾಗರಿಕರಿಗೆ ಸಾಧ್ಯವಿರುವ ಎಲ್ಲ ಸಹಾಯವನ್ನು ಒದಗಿಸಲು ಮತ್ತು ತುರ್ತು ಸಹಾಯವಾಣಿ ಸಂಖ್ಯೆಯನ್ನು ಬಿಡುಗಡೆ ಮಾಡಲು ನಿರ್ದೇಶನ ನೀಡಿತು. ನಮ್ಮ ಸುದ್ದಿಯ ಸಾರಾಂಶವನ್ನ ನೋಡ್ತೀರಿ. ವಿವರವಾದ ವರದಿಗಾಗಿ ದಯವಿಟ್ಟು ಈ ಸುದ್ದಿ ವಿವರಣೆಯನ್ನ ಮುಂದೆ ನೋಡಿ. ಈ ಸುದ್ದಿಯನ್ನು ವಿವರವಾಗಿ ವಿಶ್ಲೇಷಿಸೋಣ. H-1B ವೀಸಾ ಮೇಲೆ $1,00,000 ಶುಲ್ಕ ವಿಧಿಸುವ ಅಮೆರಿಕಾದ ನಿರ್ಧಾರ ಹಠಾತ್ತಾಗಿ ಬಂದದ್ದಲ್ಲ. ಇದು ಅಮೆರಿಕಾ ಫಸ್ಟ್ ನೀತಿಯ ಒಂದು ಭಾಗವಾಗಿದೆ. ಕಳೆದ ಕೆಲವು ವರ್ಷಗಳಿಂದ ಅಮೆರಿಕಾದ ಆಡಳಿತವು H-1B ವೀಸಾ ನಿಯಮಗಳನ್ನು ನಿರಂತರವಾಗಿ ಕಟ್ಟುನಿಟ್ಟಾಗಿಸಿದೆ. ಭಾರತೀಯ ಐಟಿ ಕಂಪನಿಗಳು ಈ ಕಾರ್ಯಕ್ರಮವನ್ನು ದುರುಪಯೋಗಪಡಿಸಿಕೊಳ್ಳುತ್ತಿವೆ. ಇದು ಅಮೆರಿಕಾದ ಉದ್ಯೋಗಿಗಳ ಉದ್ಯೋಗಗಳ ಮೇಲೆ ಪರಿಣಾಮ ಬೀರುತ್ತಿದೆ ಎಂದು ಅವರು ವಾದಿಸುತ್ತಾರೆ. ಸೆಪ್ಟೆಂಬರ್ 21, 2025ರಿಂದ ಜಾರಿಗೆ ಬಂದಿರುವ ಈ ನಿರ್ಧಾರ ಇದುವರೆಗಿನ ಅತ್ಯಂತ ಕಠಿಣ ಕ್ರಮವಾಗಿದೆ. ಭಾರತೀಯ ಉದ್ಯಮ, ವಿಶೇಷವಾಗಿ ಐಟಿ ವಲಯ, ಈ ನಿರ್ಧಾರಕ್ಕೆ ತೀವ್ರ ಆಕ್ಷೇಪ ವ್ಯಕ್ತಪಡಿಸಿದೆ. NASSCOM ಒಂದು ಹೇಳಿಕೆಯನ್ನು ಬಿಡುಗಡೆ ಮಾಡಿ, ಈ ಕ್ರಮವು ಅಮೆರಿಕಾದ ಆರ್ಥಿಕತೆ ಮತ್ತು ನಾವೀನ್ಯತೆಗೆ ಹಾನಿ ಮಾಡುತ್ತದೆ ಎಂದು ಹೇಳಿದೆ. ಭಾರತೀಯ ಕಂಪನಿಗಳು ಈಗಾಗಲೇ ಅಮೆರಿಕಾದಲ್ಲಿ ಸ್ಥಳೀಯ ನೇಮಕಾತಿ ಮೇಲೆ ಗಮನ ಹರಿಸುತ್ತಿವೆ ಎಂದು ಅವರು ಸ್ಪಷ್ಟಪಡಿಸಿದರು. ಹಲವು ಅಮೆರಿಕಾದ ಸಂಸದರು ಮತ್ತು ಕೈಗಾರಿಕೋದ್ಯಮಿಗಳು ಕೂಡ ಈ ನಿರ್ಧಾರವನ್ನು ವಿರೋಧಿಸಿದ್ದಾರೆ. H-1B ವೀಸಾ ಕಾರ್ಯಕ್ರಮವು ಅಮೆರಿಕಾವನ್ನು ಹೆಚ್ಚು ನುರಿತ ಮತ್ತು ಪ್ರತಿಭಾವಂತ ಜನರನ್ನು ಆಕರ್ಷಿಸುತ್ತದೆ ಎಂದು ಅವರು ಹೇಳುತ್ತಾರೆ. ಇಂತಹ ಶುಲ್ಕ ಅಮೆರಿಕಾದ ಸ್ಪರ್ಧಾತ್ಮಕತೆಯನ್ನು ಕಡಿಮೆ ಮಾಡುತ್ತದೆ. ಪ್ರಸ್ತುತ ಪರಿಸ್ಥಿತಿ ಸ್ವಲ್ಪ ಮಟ್ಟಿಗೆ ಸ್ಪಷ್ಟವಾಗಿದೆ, ಆದರೆ ಭವಿಷ್ಯದಲ್ಲಿ ಏನಾಗುತ್ತದೆ ಎಂಬುದು ಅನಿಶ್ಚಿತವಾಗಿದೆ. ಇದು ರಾಷ್ಟ್ರಪತಿಯ ಅಧಿಕಾರ ವ್ಯಾಪ್ತಿಯ ಹೊರಗಿದೆ ಎಂದು ನಂಬಿರುವ ಅನೇಕ ಕಾನೂನು ತಜ್ಞರು ಈ ನಿರ್ಧಾರವನ್ನು ನ್ಯಾಯಾಲಯದಲ್ಲಿ ಪ್ರಶ್ನಿಸಲು ಸಿದ್ಧತೆ ನಡೆಸುತ್ತಿದ್ದಾರೆ. ಈ ನಿರ್ಧಾರವು ಕೇವಲ ವೃತ್ತಿಪರರ ಮೇಲೆ ಮಾತ್ರವಲ್ಲ, ಅವರ ಕುಟುಂಬಗಳ ಮೇಲೂ ಆಳವಾದ ಪರಿಣಾಮ ಬೀರಿದೆ. ತಮ್ಮ ಇಡೀ ಜೀವನದ ಕನಸಿನೊಂದಿಗೆ ಅಮೆರಿಕಾದಲ್ಲಿ ನೆಲೆಸಲು ಯೋಚಿಸುತ್ತಿದ್ದ ಅನೇಕ ಕುಟುಂಬಗಳು ಈಗ ಗೊಂದಲದಲ್ಲಿವೆ. ಭಾರತ ಮತ್ತು ಅಮೆರಿಕ ಸರ್ಕಾರಗಳು ಈ ಸಮಸ್ಯೆಯನ್ನು ಹೇಗೆ ಪರಿಹರಿಸುತ್ತವೆ ಎಂಬುದನ್ನು ನೋಡಲು ಕುತೂಹಲಕರವಾಗಿದೆ.